ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ. ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ. ಗಲೀಜು ಇಲ್ಲಿ ಎಲ್ಲರೂ ನೋಡಿದಿರಲ್ವಾ? ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಟನ್ ಕುರಿದು ಆಡೋದ್ರಿಂದ ಪ್ರೂವ್ ಮಾಡ್ಬಿಡ್ಲಿ, ನಾನು ಇಲ್ಲೇ ಕತ್ಕೊಯ್ಬಿಡ್ತೀವಿ. ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ? ಇಲ್ಲಿ ರೋಡಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ಇದ್ ಮಾಡ್ತಿದ್ದಾರೆ. ಇದನ್ನ ಯಾರು ನೋಡೋರಿಲ್ವಾ? ಅದು ರಾಜಸ್ಥಾನದಿಂದ ಯಾಕೆ ಬರ್ಬೇಕು? ಯಾಕೆ ಕರ್ನಾಟಕದಲ್ಲಿ ಇರ್ಲಿಲ್ವಾ? ಕರ್ನಾಟಕದಲ್ಲಿ ಇಲ್ವೇನ್ರಿ ಕುರಿ? ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ, ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ. ಏನ್ ಅಧಿಕಾರಿಗಳು ಬಂದು ತಿಂತವ್ರ? ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂತದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ. ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಹತ್ರ ಇದೆ, ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು. ಕಾಣ್ತಿರ್ಬೋದು ನಿಮ್ಗೆ. ಸ್ನೇಹಿತರೆ ನಮಸ್ತೆ. ಇಲ್ಲಿ ಇಲ್ಲಿಗಲ್ ಆಗಿ ಅಬ್ದುಲ್ ರಜಾಕ್ ಇಲ್ಲಿದ್ದಾರೆ ನೋಡಿ. ಅಬ್ದುಲ್ ರಜಾಕ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ ಆಗಿ ಮಾಂಸವನ್ನು ತರಿಸ್ತಿದ್ದಾರೆ. ಕರ್ನಾಟಕದಲ್ಲಿ ಮಾಂಸ ಇಲ್ವಾ? ಇಷ್ಟು ಮಾಂಸ ನೋಡ್ಬೋದು. ನಿಮಗೆ ಅಲ್ಲೊಂದು ಮಾಂಸ ಇದೆ, ನಿಮಗೆ ತೋರಿಸ್ತೀನಿ. ಅದೆಷ್ಟು ಗಲೀಜು ಇಲ್ಲಿ ಎಲ್ಲರೂ ನೋಡಿದಿರಲ್ವಾ? ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಲಾಟರ್ ಆಗಿದ 16 ಗಂಟೆ ಒಳಗಡೆ ಕಟ್ ಮಾಡಿದ 16 ಗಂಟೆ ಒಳಗೆ ಅದನ್ನು ಕನ್ಸ್ಯೂಮ್ ಮಾಡಬೇಕು. ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ. ರಾಜಸ್ಥಾನದಲ್ಲಿ ಎಲ್ಲಿ ಸ್ಲಾಟರ್ ಆಯ್ತು ಅಂತ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ. ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ, ಮಾಂಸ ಯಾವುದು, ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಓಪನ್ ಆಗಿ ಹೇಳ್ತಾನೆ. ಅಬ್ದುಲ್ ರಜಾಕ್ ಓಪನ್ ಆಗಿ ಹೇಳ್ತಾನೆ, ನೀವ್ ಯಾರು ಕೇಳೋದಕ್ಕೆ? ಪಬ್ಲಿಕ್ ಅಂದ್ರೆ ಪಬ್ಲಿಕ್ ನನ್ ಶಾಟ ಅಂತ ಹೇಳ್ತಾರೆ. ಇದು ಈ ವ್ಯಕ್ತಿ ಮಾತಾಡೋದಾ? ಕೇಳಿ ಏನಂದ್ರು ಇಲ್ಲಿ, ಕೇಳಿ ಇಲ್ಲಿ ಏನಂದ್ರು ಸರ್? ನೋಡ್ಕೊಂಡು ನೀನ್ ದುಡ್ಕೊಂತೀನ, ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಪಬ್ಲಿಕ್ ನೀನೇನ್ ಪಬ್ಲಿಕ್ ಪರವಾಗಿ ನಿಲ್ಬೇಡ, ನಾನ್ ಮಾಡಿದ್ರೆ ಬಿಸ್ನೆಸ್ ನನ್ನ ಕೆಲಸ ಅಂತ ಹೇಳ್ತಾರೆ. ಈಗ ಇದ ವ್ಯವಸ್ಥೆ, ಈ ವ್ಯವಸ್ಥೆ ಒಳಗಡೆ ಇಡೀ ಗವರ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮಗೆ ಅನುಮಾನ ಇದೆ. ಇಡೀ ಗವರ್ಮೆಂಟ್ ಇನ್ವಾಲ್ವ್ ಆಗಿದೆ. ಬಿಬಿಎಂಪಿ ಕಮಿಷನರ್ ಹೋಗ್ತಾರೆ, ಅಲ್ಲಿ ಯಾವ ಮಟನ್ ಕೊಡ್ತಾರೆ ಅಂತ ಯಾವನ ಗೊತ್ತು? ಈಗ ನೀವು ಮಟನ್ ನೋಡಿದ್ರಲ್ವಾ, ಹೇಗಿತ್ತು? ಅದು ಮಟನ್ ಕುರಿದು ಆಡೋದ್ರಿಂದ ಪ್ರೂವ್ ಮಾಡ್ಬಿಡ್ಲಿ, ನಾನು ಇಲ್ಲೇ ಕತ್ಕೊಯ್ಬಿಡ್ತೀವಿ. ಬನ್ರಿ ಕೇಳಿ. ಅವ್ರ ಮಟನ್ ಆಡೊಂದು ಕುರಿದು ಅಂತ ಹೇಳ್ಬಿಡ್ಲಿ, ಇಲ್ಲೇ ಕತ್ಕೊಯ್ಕೊಂಡು ಪ್ರಾಣ ಕೊಡ್ತಾರೆ. ಏನ್ರು ಮಟನ್ ಇಲ್ಲಿ ಬತ್ತಾರೋದು ನೋಡಿ. ಈ ಮಾಂಸ ಇದೆಯಲ್ಲ ನಿಮ್ಗೆ ಬರುತ್ತಾ ಬಾಲ ಯಾವ್ದಾದ್ರು ಕುರಿದು? ಈಗ ಇದನ್ನ ನಾನು ಕೇಳ್ತಿರೋದು ಏನಂತಂದ್ರೆ, ಈ ಇಲ್ಲಿಗಲ್ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ. ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ? ಇಲ್ಲಿ ರೋಡಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ಇದ್ ಮಾಡ್ತಿದ್ದಾರೆ. ಇದನ್ನ ಯಾರು ನೋಡೋರಿಲ್ವಾ? ಒಂದ್ 5 ಸಲ ಯಾವ ತರ ತರಬೇಕು, ಎಷ್ಟು ಅವರ್ ಇರ್ಬೇಕು, ಒಂದ್ ಮರಿ ಕುಯ್ದಾಗ ಫ್ರೆಶ್ ಅಂತ ಕೊಡ್ತಾರೆ. ಬೆಳಿಗಿನ ಜಾವನ ಮಾರ್ಕೆಟ್ ಹೋದ್ರೆ ಎಲ್ಲ ಫ್ರೆಶ್ ಹೊಡೆದು ವಿನಿಗರ್ ಹೊಡೆದ್ಬಿಟ್ಟು ನೇತಾಕಿರ್ತಾರೆ. ಈಗ ಕುಯ್ತೀವಿ ಹೆಂಗೆ? ಈಗ ನಮಗ್ ಬೇಕಾಗಿರೋದು ಏನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿ. ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು, ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು, ಇಟ್ಸ್ ಇಲ್ಲಿಗಲ್ ಬಿಸ್ನೆಸ್. ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು. ಮತ್ತೆ ಅದು ಕ್ವಾಲಿಟಿ ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು. ಈಗ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ, ಅದು ಏನೇನಾಗಿದೆ, ಏನ್ ಪ್ರಾಬ್ಲಮ್. ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರ ಕೈ ಮಾತಾಡ್ರಿ. ಹೇಳಿ ಅಣ್ಣ, ಹೇಳಿ. ನೀವೇನ್ ನೋಡಿದ್ರಿ ಅದನ್ನ ಹೇಳಿ ಅಣ್ಣ. ಒಂದು ಮಟನ್ ಕುಯ್ದ್ರೆ ಎಷ್ಟು ಅವರ್ ಇರುತ್ತೆ? ಜೈಪುರದಿಂದ ಇಲ್ಲಿ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ? ಇವ್ರು ಮಟನ್ ಯಾವ ತರ ಸೇಫ್ಟಿ ತಂದಿದ್ದಾರೆ? ಇದು ಏನ್ರು ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ, ಇದು ಯೋಗ್ಯವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ಇದು ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ, ಮಿಕ್ಕಿದ ಆಮೇಲೆ ಮಾತಾಡ. ಹೌದಲ್ವಾ? ಏನು ಬೇಡ, ಮೀಡಿಯಾದಾರೆ ಚೆಕ್ ಮಾಡ್ಲಿ. ಮೀಡಿಯಾದಾರು ಅದು ಕರಾಟೆಗೆ ಕುರಿ ಮಾಂಸ ಮೇಕೆ ಮಾಂಸ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್. ಇದು ನಾಯಿ ಮಾಂಸನ ಕುರಿ ಮಾಂಸನ ಮೀಡಿಯಾದಾರ ಫಸ್ಟ್ ನೀವೇ ಚೆಕ್ ಮಾಡ್ರಿ. ಓಪನ್ ಇದೆ, ಬೇಕು ನೋಡಿ, ನೀವೇ ಓಪನ್ ಮಾಡ್ರಿ. ಮೀಡಿಯಾದಾರ ತೋರಿಸಿ ಇದು. ಯಾಕೆ ಹೊಡೆಯುತ್ತೆ? ಬಿಡ್ರಿ, ಮಾತಾಡ್ಬಿಡ್ರಿ. ಕೆಳಗಡೆ
ಅಣ್ಣ ಸೈಡ್ ಬನ್ನಿ ನೋಡಪ್ಪ ಅಬ್ದುಲ್ ರಜಾಕ್ ಯಾವ ನೀವು ಶ್ರೀಮಂತರು ಅಲ್ವೇನ್ರಿ ಮತ್ತೆ ಯಾಕೆ ನೀವು ತೋರ್ಸಕ್ ಭಯ ಪಡ್ತೀರಾ? ಇಲ್ಲಿ ಓಪನ್ ಮಾಡಂಗಿಲ್ಲ ನಿಮಿಷ ಕೇಳಿಲ್ಲ ಯಾವ್ದೇ ರೂಲ್ಸ್ ಪ್ರಕಾರ ಫುಡ್ ಅನ್ನ ಇಲ್ಲಿ ಓಪನ್ ಮಾಡ್ಬಾರ್ದು, ಯಾರೋ ಮಾಡ್ಬಿಟ್ಟಿದ್ದಾರೆ, ನಮಗೆ ಯಾರು ಮಾಡಿದಾರೆ ವಿಡಿಯೋ ರೆಕಾರ್ಡ್ ಇದೆ ಯಾರು ಓಪನ್ ಮಾಡಬೇಡಿ ಇನ್ನೊಂದೇನಂದ್ರೆ ಇಲ್ಲಿ ಇಟ್ಕೊಳ್ಳಕ್ಕೆ ರೂಲ್ಸ್ ಇಲ್ಲಲ್ಲ ಸರ್. ತಿನ್ನಲ್ಲ ಈ ತರ ತಗೊಬಂದು ತಿನ್ನಿಸಿದ್ರೆ ಜನರುಗಳಿಗೆ ಕೇಳ್ಬಾರ್ದ ಜನಗಳು. ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ, ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ. ಇಲ್ಲ ಇಲ್ಲ ಇಲ್ಲಿ ಕೇಳಿ, ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ. ಏನ್ ಅಧಿಕಾರಿಗಳು ಬಂದು ತಿಂತವ್ರ? ನಾವು ನೀವು ನಮ್ಮಂತರ ಹೋಗಿ ತಿನ್ನೋದು. ನಮ್ಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತಾವನೆ, ನಾನ್ ಕೊಡೋ ಟ್ಯಾಕ್ಸ್ ಅಲ್ಲಿ ನೀವು ಬದುಕ್ಬಿಡ್ತೀರಾ ಅಂತ. ಏನ್ ಅಂಬಾನಿ ಮೊಮ್ಮಗನ ಇವನು? ರೆಡಿ ನಿನ್ನ ಹೆಸರೇನು? ಇಲ್ಲ ಈಗ ಬನ್ನಿ ಬಾರಪ್ಪ ನೀನು ಕರೆಕ್ಟ್ ಹೇಳ್ತವ್ರೆ ಎಲ್ಲ ತಿಂತಾರೆ. ಎಲ್ಲರೂ ಚಿಕನ್ ಮಟನ್. ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದೀವಿ ಅಲ್ವಾ? ಭಯ ಪಡ್ಬೇಡ್ರಮ್ಮ, ಪೊಲೀಸ್ ಜನಸ್ನೇಹಿತರು, ನಿಮ್ಮ ಅನುಭವ ಹೇಳ್ರಿ. ಮಾಡಕ್ಕೆ ನನಗೆ ಅಧಿಕಾರ ಇದೆಯಾ? ಮೀಡಿಯಾದವರನ್ನು ನಿಂದಿಸಿದ ಅಬ್ದುಲ್ ರಜಾಕ್ಗೆ, ಮೀಡಿಯಾವನ್ನು ಧಿಕ್ಕರಿಸಿದ ಅಬ್ದುಲ್ ರಜಾಕ್ಗೆ, ಮೀಡಿಯಾದವರಿಗೆ ಬೈದ ಅಬ್ದುಲ್ ರಜಾಕ್ಗೆ ಚೆಕ್ ಮಾಡಿದ್ರೆ ನಾಯಿ ಮಾಂಸ ವ್ಯಾಪಾರ ಮಾಡುತ್ತಿರುವ ಅಬ್ದುಲ್ ರಜಾಕ್ಗೆ, ನಾಯಿ ಮಾಂಸ ರದ್ದೆ ಅಂತಿರುವ ಅಬ್ದುಲ್ ರಜಾಕ್ಗೆ, ಕೋಟ್ಯಾಧಿಪತಿ ಅಬ್ದುಲ್ ರಜಾಕ್ ಟ್ಯಾಕ್ಸ್ ಕಟ್ಟಕ್ಕೆ ನಾವು ಬಾಳ್ಬಿಡ್ತೀವಂತೆ. ನಡೀರಪ್ಪ. ಅಣ್ಣ ಹೇಳಿ, ಮಾತಾಡೋರು ಇದು ಮಾತಾಡಿ ಇದ್ರ ಬಗ್ಗೆ ಮಾತಾಡಿ. ಏನ್ ಗೊತ್ತಾ ಬ್ರೋ, ಈಗ ಆಲ್ಮೋಸ್ಟ್ ಜೋರಾಗಿ. ಬೆಂಗಳೂರಲ್ಲಿ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಗ್ತಾರೆ, ಮಟನ್ ಎಲ್ಲ ಇದೆ. 5 ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ? 5 ಸ್ಟಾರ್ ಹೋಟ್ಲಿಗೆ ಇದೆ. 5 ಸ್ಟಾರ್ ಹೋಟ್ಲಿ ಮಟನ್ ಕೊಡ್ತಿರೋರು ಯಾರು ಬರಪ್ಪ ಮುಂದೆ ನೋಡ್ತೀನಿ ಆಯ್ತು ಅಂತ ಕರ್ನಾಟಕ. 5 ಸ್ಟಾರ್ ಹೋಟ್ಲುಗಳಿಗೆ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಅನ್ನೋರು ಯಾರು ಮುಂದೆ ಬರೋಕೆ. ಈಗ ಇವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು, ಪಬ್ಲಿಕ್ ಇಲ್ಲಿ ಯಾಕೆ ನಿಂತಿದ್ರು ಹೋಗ್ರ? ಪಬ್ಲಿಕ್ ಹೇಳಿದ್ರೆ ಯಾರು ಕೇಳ್ತಾರೆ? ಅಲ್ಲ ಸರ್, ಯಾರು ಕೇಳ್ತಾರೆ? ನಮ್ಮನೆ ಹೋಗುತ್ತೆ ಸರ್, ನಾಳೆ ಸಂಡೇ ಕೆಲಸ ಮಾಡಿ ನಾವು ತಗೊಂಡು ಇದು ಮಾಡ್ತೀವಿ. ಅವನು ತಿಂತಾರೆ, ನಮ್ಮನೆಗೆ ಹೋಗುತ್ತೆ, ನಮ್ಮನೆಗೆ ಹೋಗುತ್ತೆ, ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ತಿನ್ನವ್ರೆ, ಎಲ್ಲಾರು ಮಟನ್ ತಿನ್ನವ್ರೆ, ಪೊಲೀಸ್ ಅವರು ತಿನ್ನವ್ರೆ, ಪಬ್ಲಿಕ್ ಅವರು ತಿನ್ನವ್ರೆ. ಅವ್ರಿಗೂ ನಾವು ಪಾಪ ಮಟನ್ ಎಲ್ಲ ನಾಯಿ ತಿಂತವ್ರೆ, ಗೊತ್ತಾಗ್ತಾ ಇಲ್ಲ. ಬೇಡ, ನಾನ್ ಹೇಳ್ತಾ ಇರೋದು ಏನು ಅಂದ್ರೆ, ಆಲ್ಮೋಸ್ಟ್ ಈಗ ವಿಡಿಯೋ ನೋಡೋದ್ರು ಏನ್ ಹೋಟ್ಲು ತಿನ್ನಕ್ ಇಷ್ಟಪಡ್ತಾರೋ ನೋಡಿ ತಿನ್ಬಿಡ್ಲಿ, ನೋಡಿದ್ರೆ ತಿನ್ಬಿಡ್ಲಿ. ಸರ್ 800 ರೂಪಾಯಿ ಕೆಜಿ ಬೆಳಗ್ಗೆ ಕಷ್ಟಪಟ್ಟು ತಗೊಂಡು ಈ ಮನೇಲಿ ಅಲ್ಲ, ಕರ್ನಾಟಕದ ಇಲ್ವಾ? ತಿನ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಫುಲ್ ಸ್ಮೆಲ್ ಬರ್ತಾ ಇದೆ. ಇದು ಓಪನ್ ಇದೆ, ನೋಡಿ ಸರ್, ಬನ್ನಿ ಸರಿ ಬನ್ನಿ ಸರ್. ನೋಡಿ ಸರ್, ನೀವು ನೋಡ್ಬಿಟ್ಟು ಹೇಳಿ ಸರ್. ಸರಿ ಬನ್ನಿ, ಅಧಿಕಾರಿಗಳಿಗೆ ಅಡ್ಡ ಬರಬೇಡಿ, ಸರಿ ಬನ್ನಿ, ದಯವಿಟ್ಟು ಕೈ ಮುಗಿತೀನಿ. ರಾಜ್ಯ ಜನ ತಿಂತಾರ ಐಟಮ್ ಇದು, ದಯವಿಟ್ಟು ಸರಿ ಬನ್ನಿ. ಓಪನ್ ಇದೆ, ದಯವಿಟ್ಟು ಸರ್, ನಿಮ್ಮ ಡಿಪಾರ್ಟ್ಮೆಂಟ್ ತಿಂದ್ರೆ ಎಲ್ಲ ಸಾಯ್ಬೇಕು ಸರ್. ಇನ್ವಾಯ್ಸ್ ಅಲ್ಲಿ ಚೆಕ್ ಮಾಡಿ ಸರ್, ಕಮರ್ಷಿಯಲ್ ಏನಿದೆ ಚೆಕ್ ಮಾಡಿ ಸರ್. ಮೀನಾ ಮಾಂಸನ ಮಲೇಷಿಯಾದಿಂದ ತಗೊಂಡ್ಬರ್ದು ವೈಟ್ ತಗೊಂಡ್ಬರ್ದು ಬಂದಿದೆಯಲ್ಲ, ಸ್ವಲ್ಪ VIP ಟ್ರೇಡಿಂಗ್ ಇಂದ ಮುಂದಕ್ಕೆ ಅನ್ಲೋಡ್ ಮಾಡಿದ್ದಾರೆ. ನಮ್ಮ ಗಾಡಿ ಟ್ರೈನಲ್ಲೇ ಬಂದಿರೋದಂತೆ. ಅದು ಮೀನ್ ಅಂತ ಬಂದಿದ್ದೀವಿ. ಗೂಡ್ಸ್ ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡಿದಿದ್ದು, ಅಲ್ಲಿ ಜನ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಈ ಕಡೆಗೆ ಬಂದಿರೋದು. ಇಲ್ಲೇ ಇದ್ದೀನಿ.
ದೊಡ್ಡ ಇಶ್ಯೂ ಆಗಿದೆ ಇದು. ಬನ್ನಿ ಮೊಬೈಲ್ ಬಂದೇ ಬರ್ತೀನಿ. ಹಿಂದೆ ಬಾ ನನಗೆ ಬುಕ್ ಬರುತ್ತೆ. ನನಗೆ ಅಲ್ಲಿ ಪಂಚ್ ಮಾಡ್ಕೊಳಕ್ಕಾಗಲ್ಲ. ಪ್ಲೀಸ್ ಅದನ್ನೆಲ್ಲ ಹಾಕೊಳಕ್ಕಾಗಲ್ಲ. ನೀವು ಫೋಟೋ ತೆಗೆದಿಟ್ಕೊಂಡ್ಬಿಡಿ ಸರ್. ತೋರಿಸಿ ಅದೇ ರಜಾಕ್ ಅವರೇ, ಅವರು ರಜಾಕ್ರು ಅಡ್ಡ ಬಿಡ್ತಲ್ಲ. ಜಾಗ ಬಿಡಿ ರಜಾಕ್ ಅವರೇ. ರಜಾಕ್ರು ಎಲ್ಲೂ ಬಿಡಲ್ಲ. ಅಧಿಕಾರಿಗಳು ನೋಡ್ಲಿ, ಜಾಗ ಬಿಡ್ರಿ. ಸಿಂಪಲ್ ಸರ್, ಅಷ್ಟು ಚೆನ್ನಾಗಿ ಪೊಲೀಸ್ ಅವರಿಗೆ ಅಡ್ಡ ನಿಲ್ತಿರಲ್ರಿ ರಜಾಕ್ ಅವರೇ. ಸರ್ ನಮಸ್ತೆ. ನೀವೆಲ್ಲ ಹಿಂದೆ ಹೋಗ್ಬಿಡ್ರಣ. ಹುಡುಗರನ್ನೆಲ್ಲ ಹಿಂದೆ ಕಳಿಸ್ಬಿಡಿ. ಜಾಗ ಮಾಡ್ಕೊಡ್ರೆ ಫ್ರೀ ಆಗಿ ಬುಕ್ ಕೊಡ್ರಿ ಅಂತೀರ ಅವ್ರಿಗೆ. ನಮ್ದ್ರಲ್ಲಿ ಏನ್ ಗೊತ್ತಾ, ನೀನ್ ಮಾಡೋದೆಲ್ಲ ಹಾಕೊಳ್ಳಲ್ಲ. ನಮ್ದಲ್ಲಿ ನೀನ್ ಅಡ್ಡ ತಾನೆ ಮೊಬೈಲ್ ಮಾತಾಡಿರೋದು ಯಾರು ಹಿಂದಕ್ಕೆ ತಗೊಂಡ್ರಮ್ಮ. ಸ್ವಲ್ಪ ಅವ್ರು ಜಾ ಮಾಡ್ಕೊಡಿ, ವಿಡಿಯೋ ಮಾಡ್ಲಿಕ್ಕೆ ಜಾ ಮಾಡ್ಕೊಡಿ. ಎಲ್ಲ ಪಬ್ಲಿಕ್ ಸೇರಿದ್ದಾರೆ. ಇಷ್ಟು ಜನ ಬಂದ್ರು ಇಲ್ಲಿ ಅಬ್ದುಲ್ ರಜಾಕ್ ಅವ್ರು ಒಬ್ಬರೇ ನಿಂತ್ಕೊಂಡು ಅಡ್ಡ ನಿಂತ್ಕೊಂಡ್ಬಿಟ್ಟವ್ರೆ. ಇದನ್ನ ಓಪನ್ ಮಾಡಕ್ ಬಿಡಲ್ಲ ಅಂತ. ಒಳಗಡೆ ನೋಡಿದ್ರೆ ಆ ಮಟನ್ ಏನಿದೆ, ಆ ಮೀಟ್ ಏನಿದೆ, ಅದಕ್ಕೆ ಇಷ್ಟುತ ಬಾಲ ಇದೆ. ಯಾವ ಕುರಿಗಪ್ಪ ಇಷ್ಟುತ ಬಾಲ ಇರ್ತದೆ? ಅದು ರಾಜಸ್ಥಾನದಿಂದ ಯಾಕೆ ಬರ್ಬೇಕು? ಯಾಕೆ ಕರ್ನಾಟಕದಲ್ಲಿ ಇರ್ಲಿಲ್ವಾ? ಕರ್ನಾಟಕದಲ್ಲಿ ಇಲ್ವೇನ್ರಿ ಕುರಿ? ಕರ್ನಾಟಕದಲ್ಲಿರೋ ಹೋಟೆಲ್ಗಳಿಗೆ ಇಲ್ಲಿ ಕುರಿ ಸಾಗಣೆ ಮಾಡೋದು ಸಾಕಾಗಲ್ವಾ? ಯಾಕೆ ರಾಜಸ್ಥಾನದಿಂದ ತರಿಸ್ತಿದ್ದೀರಾ? ಇಷ್ಟು ದಿನದಿಂದ ತರಿಸ್ತಾ ಇದ್ದೀರಾ? ರಜಾಕ್ ಅವರು ಮರ್ಯಾದೆಲ್ಲ ಮಾತಾಡ್ತಾರೆ, ಮೀಡಿಯಾಗೂ ಮಾತಾಡ್ತಾರೆ, ಪಬ್ಲಿಕ್ಕಿಗೂ ಮಾತಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ ಪಬ್ಲಿಕ್ ಅನ್ನ. ಏನ್ ಅನ್ಕೊಂಡ್ಬಿಟ್ಟಾರ ಅವರು? ಅದು ಇಲ್ಲಿಗೆ ಹೋಗ್ತದೆ. ಇಲ್ಲಿಗೆ ಮಾಂಸ ಬರಬೇಕು ಅಂತ ಅಂದರೆ ABMC ಪರ್ಮಿಷನ್ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಟನ್ ಗಟ್ಟಲೆ ಮಾಂಸ ಬರಬೇಕು ಅಂದರೆ ಯಾವ ಸ್ಲ್ಯಾಟ್ರು, ನೀವು ಒಂದು ಸ್ಲ್ಯಾಟ್ರ್ ಹೌಸ್ ಪರ್ಮಿಷನ್ ಕೊಡಬೇಕು ಅಂದರೂ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಇಷ್ಟು ಐಟಮ್ ಆಲ್ರೆಡಿ ಸ್ಲ್ಯಾಟ್ರ್ ಆಗಿ ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ, ಕರ್ನಾಟಕದ ರೈಲ್ವೆ ಸ್ಟೇಷನ್ ಬಂದಿದ್ದರಿಂದ ಇವರು ಫುಡ್ ಆ್ಯಂಡ್ ಕ್ವಾಲಿಟಿ ಚೆಕ್ ಮಾಡೋದು ಯಾರು? ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ನಾವು ಹೇಳ್ತಿದ್ದೀವಿ ಸಾರ್ವಜನಿಕರು, ದಯವಿಟ್ಟು ಅದನ್ನು ತಗೊಂಡು ಮಾಡಿ ಅಷ್ಟೇ. ತಗೊಳ್ಳಿ ನೀವು ತಗೊಳ್ಳಿ. ಒಂದೇ ಅಲ್ಲ, ಎಲ್ಲ ಆಗ್ಬೇಕಿದೆ. ಅಬ್ದುಲ್ ರಜಾಕ್ ಅವರೇ ಓಪನ್ ಮಾಡಕ್ ಬಿಡಿ. ಅಬ್ದುಲ್ ರಜಾಕ್ ಅವರೇ ಸರ್ ನೋಡಿ ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ಸರ್ ನೋಡಿ ಇಲ್ಲಿ, ಇವರು ಫುಡ್ ಇನ್ಸ್ಪೆಕ್ಟರ್ ನೋಡ್ತೀನಿ ಅಂದ್ರೆ ಇವ್ರು ಅಡ್ಡ ಬರ್ತಿದ್ದಾರೆ. ತಪ್ಪಲ್ವಾ ಇದು? ಅಧಿಕಾರ ನೀವು ಕೇಳ್ಬೇಡಿ ಸರ್, ನೀವು ಕೇಳ್ಬೇಡಿ. ದಯವಿಟ್ಟು ಸೈಡ್ ಸರ್ ನೋಡಿ ಸರ್. ನಾವು ಅಲ್ಲ ಸರ್, ಫುಡ್ ಇನ್ಸ್ಪೆಕ್ಟರ್ಗೆ ಅಧಿಕಾರ ಇದೆಯಾ ಕೇಳ್ತಾ ಇದ್ದಾರೆ. ಓಪನ್ ಮಾಡಿ ತೋರಿಸ್ರಿ. ಸರ್ ಓಪನ್ ಮಾಡಿ ಸರ್, ದಯವಿಟ್ಟು ನೋಡ್ಬೇಕು ಸರ್. ನಾವು ನೋಡ್ತೀನಿ ಅಂದ್ರೆ ನೋಡಕ್ ಬರ್ತಿಲ್ಲ. ಓಪನ್ ಮಾಡ್ಲಿ. ನೋಡ್ತೀನಿ ಅಂದ್ರೆ ನೋಡಕ್ ಬರ್ತಿಲ್ಲ. ದಯವಿಟ್ಟು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಓಕೆ ಸರ್. ಕಿರಣ್ ಬಂದ ಸ್ವಲ್ಪ ಲ್ಯಾಬ್ ಕಣ್ಣಲ್ಲೇ ಮಾತಾಡಿ ಮುಗಿಸ್ಕೊಂತಾರೆ. ಏನ್ ಚೆಕ್ ಮಾಡಕ್ ಆಗುತ್ತಾ? ಅಲ್ಲ ಸಾಹೇಬ್ರು ಒಂದು ಮಾತು ಕಮಿಷನ್ ಮಾತಾಡ್ತಾರೆ ಇರಪ್ಪ ಸರ್. ಒಂದು ನಿಮಿಷ ಸರ್. ಏನ್ ನೋಡಪ್ಪ, ಅದೊಂದು ಪ್ರೊಸೀಜರ್ ಇದೆ ಆಯ್ತಾ? ಅವ್ರು ಇವ್ರು ಚೆಕ್ ಮಾಡ್ತೀವಿ ಅಂದಾಗ ಇವರು ನಿಮಗೆ ಅಧಿಕಾರ ಇದೆಯಾ ಅಂತ ಕೇಳ್ತಾರೆ. ಸ್ವಲ್ಪ ಸಾಹೇಬ್ರು ಮಾತಾಡಿ ಕಮಿಷನ್ ನಾನು ಮಾತಾಡ್ತಿದ್ದೀವಿಲ್ಲ ಇರಿ.
ಲೀಗಲ್ ಆದ್ರೆ ಯಾಕೆ ಸರ್ ಅಡ್ಡ ನಿಲ್ಬೇಕು ಅವರು? ಸರ್ ಅದು ನೋಡಿ ಸರ್, ಅದು ಆಲ್ರೆಡಿ ಓಪನ್. ನೀವು ಅಲ್ಲ ನೀವು ಏನಿದೆ ಅದನ್ನ ನಿಮ್ದು ಲೀಗಲ್ ಒಂದ್ ನಿಮಿಷ ಇರಿ ಸರ್, ನಿಮ್ದು ಒಂದ್ ನಿಮಿಷ ಇರಿ. ನೀವೊಂದು ನಿಮ್ ಲೀಗಲ್ ಪ್ರೊಸೀಜರ್ ಏನಿದೆ, ಸೀಸ್ ಮಾಡ್ಬೋದಾ, ಮತ್ತೆ ಏನು ವಿಟ್ನೆಸ್ ತಗೊಂಡು ಫುಡ್ ಡಿಪಾರ್ಟ್ಮೆಂಟ್ ಏನ್ ಕಳ್ಸ್ಕೊಡ್ಬೇಕು ಲೀಗಲ್ ಇದೆ. ನೀವು ಐಆರ್ ಜೊತೆ ಮಾತಾಡ್ಬಿಟ್ಟು ಅದೇನ್ ಕನ್ಕ್ಲೂಡ್ ಇದೆ ಕೊಡಿ ಸರ್. ಪೊಲೀಸರು ಹೇಳಿದಾರೆ, ಅವರು ಸರ್ಕಾರದ ಶಕ್ತಿ ಎಷ್ಟಿರುತ್ತೆ ನೋಡಿ. ನೋಡಿ ಅಂತ ಹೇಳ್ತಾವ್ರೆ. ಇನ್ಸ್ಪೆಕ್ಟರ್ ಬಂದು ನೋಡಕ್ ಹೋದ್ರೆ ಅಡ್ಡ ಬಂದು ನೋಡಿ ಅಂತ ಹೇಳ್ತಾವ್ರೆ. ನಾವ್ ಹೇಳ್ತಾರಪ್ಪ, ನಿಮ್ದೇ ಪ್ರೊಸೀಜರ್ ಮಾಡ್ರಿ. ಬಂದು ನೋಡಿ ಅಣ್ಣ, ಫುಡ್ ಇನ್ಸ್ಪೆಕ್ಟರ್ ಯಾರು ಅಂತ ಅವ್ರು ನೋಡ್ತಾ ಇರ್ತಾರೆ, ನೀವು ಯಾಕೆ ಟೆನ್ಷನ್ ತಗೊಳ್ತೀರಿ? ನಿಮ್ಮ ಹತ್ರ ಏನಿದೆ ಸರ್ ದಾಖಲೆ? ಮಾಲ್ ಇವ್ರದ್ದೇ ಅನ್ನಕ್ ದಾಖಲೆ ಏನಿದೆ? ಸರಿ ಬನ್ನಿ, ನೀವು ನೋಡಿ ಸರ್ ದಯವಿಟ್ಟು. ಈಗ ಏನ್ ಸರ್ ಪ್ರೊಸೀಜರ್? ನೀವೇನ್ ನಿಮ್ ಸರ್ ಫುಡ್ ಸೇಫ್ಟಿ ಆಫೀಸರ್ ನಿಮ್ಮ ಐಆರ್ ಕೇಳಿ. ಈಗ ಒಂದು ಫುಡ್ ಇದೆಯಾ ಇಲ್ಲಿ ಮಟನ್ ಅಂತ ಅವರ ರೆಸ್ಪಾನ್ಸಿಬಲ್ ಹೇಳ್ತಾ ಇದಾರೆ. ಅದನ್ನ ಹೆಂಗೆ ನೀವು ಚೆಕ್ ಮಾಡ್ತೀರಾ? ಇಲ್ಲಾಂತಂದ್ರೆ ಫುಡ್ ಸೇಫ್ಟಿ ಇರ್ರಿ ಒಂದ್ ನಿಮಿಷ, ಸರ್ ಒಂದ್ಸಲ ನೋಡಿ ಅದನ್ನ. ಸ್ಯಾಂಪಲ್ ತಗೊಳ್ಳೋದು ಹೇಗೆ? ಲ್ಯಾಬ್ ಫೋನ್ ಮಾಡ್ತೀವಿ ಸರ್ ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಸರ್ ಪ್ಲೀಸ್ ಸರ್, ಒಂದ್ಸಲ ನಿಮ್ ಕಣ್ಣಿಂದ ನೋಡ್ಲೇಬೇಕು ಅದನ್ನ. ಸರ್ ನೋಡ್ಬೇಕು ಸರ್, ಸರ್ ಅದನ್ನ ಒಂದ್ಸಲ ನೀವು ಗುರುತಿಸ್ಬೇಕು, ನೋಡ್ಲೇಬೇಕು. ನೋಡಿ ನೋಡಕ್ಕೇನು ಬಂದೈತೆ ಅದು ಸರ್, ಒಂದ್ಸಲ ನೋಡಿ, ಓಪನ್ ಇದೆ ಅದು, ದಯವಿಟ್ಟು ನೋಡಿ. ನೋಡಿ ಎಲ್ರು ಸರ್ ಒಂದ್ಸಲ ನೋಡಿ, ಅದು ಓಪನ್ ಇದೆ, ಇಲ್ಲೇ ಓಪನ್ ಇದೆ, ನೋಡಕ್ಕೇನ್ ಸರ್? ಅವ್ರು ಯಾರು ಅಡ್ಡ ನಿಲ್ತಾರೆ ಅಂದ್ರೆ ನೀವೇನ್ ಸರ್? ನೀವು ನಿಮ್ಮ ಹೆಸರೇನ್ ಸರ್? ನಿಮ್ಮ ಹೆಸರು ಹೇಳಿ ಸರ್ ಜೋರಾಗಿ. 52 ಗಂಟೆಯಿಂದ ಬಂದಿರೋದನ್ನ ಇಲ್ಲಿ ಬಂದು ಇಟ್ಕೊಂಡು ರೋಡಲ್ಲಿ ಬಿದ್ದಿದ್ದಾರೆ. ಓಪನ್ ಮಾಡಕ್ಕೆ ಟೈಮ್ ಕೊಡಿ ಸರ್, ಲ್ಯಾಬ್ ಕಳಿಸ್ತಾ ಇದೀವಿ. ನೋಡಿ ಒಂದ್ಸಲ ನೋಡಿ. ನೀವು ನೋಡಕ್ಕೇನ್ ಸರ್? ಈಗ ನೋಡಿ ಅದು ಓಪನ್ ಇದೆಯಲ್ಲ, ಲ್ಯಾಬ್ ಅವ್ರೆ ಕರ್ಸಿ ಅಂತ ಹೇಳ್ತಾರಲ್ಲ ಫುಡ್ ಡಿಪಾರ್ಟ್ಮೆಂಟ್. ಏನ್ ಹೇಳಿ ಒಂದ್ ನಿಮಿಷ, ಅದೇನ್ ಮಾತಾಡ್ತಾರೆ ಮಾತಾಡ್ಬಿಡಿ. ನೋಡ್ತೀನಿ ಅಂತ ಬಂದ್ರಿ ಅಲ್ವಾ? ನೋಡಿ ಅದನ್ನ ಒಂದ್ಸಲ, ಆಮೇಲೆ ನೀವು ಏನಾರು ಹೇಳ್ಕೊಳ್ಳಿ. ಒಂದ್ಸಲ ನೋಡಿ ಪುನೀತ್, ಅದೊಂದ್ಸಲ ನೋಡ್ಬಿಡಿ ಅಷ್ಟೇ, ನಮ್ದು ಆಸೆ. ನಿಮ್ದು ಏನ್ ಡ್ಯೂಟಿ ಇದೆ ನೀವು ಲೀಗಲ್ ಆಗಿ ಮಾಡ್ರಿ, ಯಾರು ತೊಂದರೆ ಕೊಡಕ್ಕೆ ನಾನು ಬಿಡಲ್ಲ. ಆಯ್ತಾ? ನಿಮ್ ಡ್ಯೂಟೀಸ್ ಇದ್ರೆ ನೀವು ಮಾಡಿ, ಆಯ್ತಾ? ಈ ಪೊಲೀಸರಿಗೆ ನೀವು ನೋಡಲ್ವಾ ಸರ್? ಈಗ ನೀವು ನೋಡಿದ್ರು ತಪ್ಪೇನು ಸರ್? ಒಂದೇ ಒಂದು ಮಾತು, ಸ್ಲ್ಯಾಟರ್ ಆದ್ಮೇಲೆ ಎಷ್ಟು ಗಂಟೆವರೆಗೂ ಆ ಮಾಂಸ ಮಾರಬಹುದು ಸರ್ ಕಾನೂನು? ಹೇಳಿ ಸರ್. ನಿಮ್ಗೆ ಏನ್ ಗೊತ್ತಿದೆ ಹೇಳಿ ಸರ್ ಕಾನೂನಲ್ಲಿ? ಲ್ಯಾಬ್ ಕಳ್ಸೋ ಅಲ್ಲ ಸರ್, ಬೇಸಿಕ್ ಇನ್ಫಾರ್ಮೇಶನ್ ಹೇಳಿ ಸರ್, ಪಬ್ಲಿಕ್ ಗೊತ್ತಾಗಬೇಕಲ್ಲ. ಸರ್ ಓಪನ್ ಮಾಡಿ ಸರ್, ಸರ್ ಅಂದಿರಲ್ಲ ಸರ್ ಅಷ್ಟೊಂದು, ಸರ್ ಓಪನ್ ಮಾಡಿ ಅಷ್ಟೇ. ಇವ್ರು ಹೇಳ್ಕೊಡ್ತಾರೆ. ಕನ್ನಡದಲ್ಲಿ ಮಾತಾಡಿ ರಜಾಕ್. ನಾನು ಕೊಡ್ತೀನಿ. ಇಲ್ಲಿ ರಜಾಕ್ ಅವರೇ ಕರ್ನಾಟಕ ಕನ್ನಡದಲ್ಲಿ ಮಾತಾಡಿ. ಟ್ರಾಫಿಕ್ ಕ್ಲಿಯರ್ ಜಾಗ ಕೊಡಿ ದಯವಿಟ್ಟು. ಒಳಗೆ ಬರ ಬನ್ರಿ, ಎಲ್ಲ ರೋಡಿಗೆ ಜಾಗ ಬಿಡ್ರಿ, ಹೋಗೋರಿಗೆ ಬರೋರಿಗೆ ತೊಂದರೆ ಕೊಡಬೇಡಿ. ನಾವೆಲ್ಲ ಮಾಂಸ ಇಕ್ಕಿರ್ತೀವಿ ಕಣಪ್ಪ, ನೀನ್ ಟೆನ್ಷನ್ ತಗೋಬೇಡ. ಯಾರಿಗೂ ಇಟ್ಕೊಂಡು ಹೋಗಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಜೋಬಲ್ಲಿ ಇಟ್ಕೊಂಡು ಓಡಾಡಕ್ಕೆ ಚಾಕುನ ಯಾರಿಗೂ ಪರ್ಮಿಷನ್ ಇಲ್ಲ. ಸ್ವಲ್ಪ ಕಾನೂನು ತಿಳ್ಕೊಳ್ಳಿ ಗುರು, ಕಾನೂನು ತಿಳ್ಕೊಂಡ್ರೆ ಒಳ್ಳೇದು. ಯಾರಿಗೂ ಪರ್ಮಿಷನ್ ವೆಪನ್ ಹಿಡ್ಕೊಂಡು ಓಡಾಡ್ತೀರಂತೆ, ವೆಪನ್ ಹಿಡ್ಕೊಂಡು ಓಡಾಡ್ತಾರೆ. ವೆಪನ್ ಮಾಂಸ ಬಿದ್ದಂದ್ರೆ ಹಿಡ್ಕೊಂಡು ಹೋಗ್ಬೋದಾ? ನಾನು ಚಿಕಾರನ್ನ ಇಟ್ಕೊಂಡ್ರೆ ಹಿಡ್ಕೊಂಡು ಹೋಗ್ಬೋದಾ? ಚಾಕು ತೆಗಿ, ಆಯ್ತು ತೆಗಿ, ಆಯ್ತು ವೆಪನ್ ಇದೆ ಅವನ ಹತ್ರ, ವೆಪನ್ ಇದೆ ಹಿಡ್ಕೊಳ್ಳಿ.
ವೆಪನ್ ಇದೆ ಹಿಡ್ಕೊಳ್ಳಿ, ವೆಪನ್ ಇದೆ ಹಿಡ್ಕೊಳ್ಳಿ, ವೆಪನ್ ಇದೆ ಹಿಡ್ಕೊಳ್ಳಿ, ವೆಪನ್ ಇದೆ, ವೆಪನ್ ಇದೆ ಹಿಡ್ಕೊಳ್ಳಿ, ವೆಪನ್ ಇದೆ. ವೆಪನ್ ಇದೆ. ಹೆಂಗ್ರಿ ಹೇಳಿದ್ರು ಅವರು ಟಿವಿಯಲ್ಲಿ ಕುತ್ಕೊಂಡು ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಜ್ಞಾನ ಇದೆ ಅಂದ್ರೆ ಅವ್ರಿಗೆ. ಚಾಕು ಹಿಡ್ಕೊಂಡು ಓಡಾಡ್ಬೋದು ಅಂತ ಇವ್ರದ ಕಾನೂನು. ಯಾಕೆ ಯಾಕೆ ಯಾರು ಹೊಡೆದಿರೋದು, ಯಾರು ಹೊಡೆದಿರೋದು, ದೌರ್ಜನ್ಯ ಮಾಡ್ತಿದ್ರೆ ಯಾರು ಪಬ್ಲಿಕ್ ಕೇಳಕ್ಲಿಂದ್ರೆ ಪಬ್ಲಿಕ್ ಹೊಡೆಯೋದು ಸರ್. ಹೊಡಿದೆ ಹೆಂಗ್ ಬಂತು ಸರ್? ಇದು ರಕ್ತ ಹೆಂಗ್ ಬಂತು? ಹೊಡಿದೆ ಹೊಡಿದೆ ರಕ್ತ ಹೆಂಗ್ ಬಂತು? ಹೊಡಿದೆ ಹೆಂಗ್ರಿ ಬಂತು ರಕ್ತ? ಮಾಡಿರೋ ಕೆಲಸ ಅಬ್ದುಲ್ ರಜಾಕ್ ಕಡೆ ಅವರು ಯಾಕೆ ಚಾಕು ತೆಗಿತಾ ಇದ್ರೆ, ಯಾಕೆ ಹಲ್ಲೆ ಮಾಡಕ್ ಬರ್ತೀರಾ ಅಂತ ಕೇಳಿದಾಗ ಪೊಲೀಸರು ಸರಿ ಕರ್ಕೊಂಡು ಹೊಡೆದಿರೋದು. ಹೌದು ಸರ್, ಇದು ಫುಲ್ ಎಲ್ಲರೂ ಎಲ್ಲ ಇಡೀ ಡಿಪಾರ್ಟ್ಮೆಂಟ್ ಸರ್ಕಾರ ಇದಕ್ಕೆ ರಾಜಿ ಇದ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಖಂಡಿತ ಹೌದು ಸರ್, ನನಗೆ ಈಗ ಅರ್ಥ ಆಯ್ತು ಯಾಕೆ ಇದೆಲ್ಲ ನಡೀತಾ ಇದೆ. ಫಸ್ಟ್ ಓಪನ್ ಮಾಡಿ, ಬಾಕ್ಸ್ ಓಪನ್ ಮಾಡಿ. ಪೂರ್ತಿ ಇಲಾಖೆಗಳೇ ಇದ್ರಲ್ಲಿ ನನಗೆ ಕಲ್ ತಗೊಂಡು ಚೂಸ್ಕೊಂಡು ಇದು ಮಾಡ್ಕೊಳಕ್ಕೆ ಸರ್ ಪಬ್ಲಿಕ್ ಬಂದು ರೋಡಲ್ಲಿ ಬಿಸಾಕಿದ್ದಾರೆ. ಹೆಚ್ಚು ಕಮ್ಮಿ 70 ಸುರೇಶ ಒಂದ್ ನಿಮಿಷ ತಡೆಯೋ, ಅದನ್ನ ಸೀಸ್ ಮಾಡಿಸ್ತಾರೆ, ಅದನ್ನ ಸೀಸ್ ಮಾಡ್ತಾರೆ. ಇಲ್ಲ ಸೀಸ್ ಮಾಡ್ತಾರೆ. ಯಾಕೆ ಕಡೆ ಸೈಡ್ ಕರ್ಕೊಂಡು ಹೊಡೆದ್ರವ್ರು? ಓಪನ್ ಮಾಡಕ್ ನಾನು ಸುಮ್ಮನೆ ನೀನೇ ಗಲಾಟೆ ಮಾಡ್ಕೊಂಡು ಸರಿ ಸರ್ ಬೈಲಿ. ಯಾರು ಹೊಡಿತಾರೆ? ಹೊಡೆದ ನಿಂಗೆ ಬಂತ ಇದು ಹೊಡಿದಾನೆ ಇದು ಒಂದ್ ಸರ್ ಹೊಡೆದಿದ್ದು ಎಲ್ಲರೂ ತಡೀರಿ, ಅದನ್ನ ಸೀಸ್ ಮಾಡೇ ಮಾಡ್ತಾರೆ. ಮಿಂಗಲ್ ಆಗಿದ್ದಾನೆ ಅಂತ ಚಾಕು ತಗೊಂಡ ಮತ್ತೆ ನಾನೆಲ್ಲಿ ಹೋಗಲ್ಲ, ಸುಮ್ಮನೆ ನಾನು ಯಾಕೆ ಹೋಗ್ಬೇಕು? ನನಗೆ ಹೆಂಗ್ ನೋಡಿದ ನನಗೆ ಅವ್ನ ಹತ್ರ ನನಗೆ ಮಾಡ್ಕೊಂಡೆ ಪುರುಚೇರಿ ಅವರು ಬಂದು ಇಲ್ಲಿ ಅದ್ರ ಬಗ್ಗೆ ಒಂದಷ್ಟು ಇದೆ ಪೊಲೀಸ್ ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಕುರಿ ಅಂತ ತೋರಿಸೋ ವ್ಯವಸ್ಥೆ ಮಾಡ್ತಾರೆ. ಚೆಕ್ ಮಾಡಿ ಸೀಲ್ ಮಾಡಬೇಕು. ಕುರಿ ಮಾಂಸ ನಾಯಿ ಮಾಂಸ ಅನ್ನೋದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಜೈಪುರದಿಂದ ಇಲ್ಲಿವರೆಗೂ ಯಾಕೆ ಬರ್ತೋ ಮಾಂಸ? ಎಲ್ಲಿ ಈ ತರ ಸ್ಮಗ್ಲಿಂಗ್ ಮಾಡ್ತಾರೆ? ಸರ್ ಓಪನ್ ಮಾಡಿ, ಇದು ಸರಾಸರಿ ಸುಳ್ಳಪ್ಪ ಇದು. ನಾವು ನೋಡಿದ್ವಿ. ಪ್ರವೀಣ್
ಹತ್ತಾರ ಇದ್ದಿದ್ದು ನೋಡಿದ್ದೀವಿ. ಆ ಹತ್ತಾರ ನಾನು ಯಾಕೆ ಹಿಡ್ಕೊಂಬಂದಿ ಅಂತ ಕೇಳಿದ್ದಕ್ಕೆ ಪೊಲೀಸ್ ಅವರು ನನ್ನನ್ನು ಸೈಡಿಗೆ ಕರ್ಕೊಂಡು ಸೈಡಿಗೆ ಕರ್ಕೊಂಡು ಅವನಿಗೆ ಆ ಚೂಡ ಮಗನಿಗೆ ಅಂತ ಕರ್ಕೊಂಡ್ ಬರ್ತಾ ಇದ್ರು. ಆಮೇಲೆ ಇಲ್ಲೆಲ್ಲ ಕೇಳಿದ್ಮೇಲೆ ಘಟನೆ ಏನು ಇಲ್ಲ. ಶಶಿಕುಮಾರ್ ಎಂಬುವನು ಮೊದಲು ಬಂದ್ಬಿಟ್ಟು ಇದೇನ್ ಬಿಸ್ನೆಸ್ ಹೆಂಗೆ ಏನು ಅಂತ ಕೇಳ್ತಾನೆ. ಅವನು ರೋಲ್ ಕಾಲ್ ಮಾಡ್ತಾನೆ. ಮೀಡಿಯಾಗೆ ಬೈದಿದ್ದಾರೆ ಬಾಯಿಗೆ ಬಂದಂಗೆ. ಇಲ್ಲಿ ನಾನು ಬಿಡೋದಿಲ್ಲ, ನಾನು ಇದು ಎಲ್ಲ ನಂದೇ ಸಾಮಾನು, ನಂದೇ ಐಟಮ್ ಅಂತ. ಈ ತರದನ್ನ ನಾವು ಸಹಿಸೋದಿಲ್ಲ, ಖಂಡಿತವಾಗ್ಲೂ ಸಹಿಸೋದಿಲ್ಲ. ನ್ಯಾಯ ಎಲ್ರಿಗೂ ನ್ಯಾಯ. ಅವಕಾಶ ಮಾಡ್ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅವನು ಹೋಗಿ ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡ್ತಾನೆ. ಎಲ್ಲಾ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗಿರುತ್ತೆ. ಇದು 12 ವರ್ಷದಿಂದ ನಡೀತಾ ಇರೋ ಬಿಸ್ನೆಸ್. ನಾನು ಬಿಜೆಪಿ ಸರ್ಕಾರ 5 ವರ್ಷ ಇತ್ತಲ್ಲ, ಅವಾಗ್ಲೂ ತರಿಸ್ತಾ ಇದ್ದೀನಿ. ಆವಾಗ ನಮಗೆ ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಬಂದ್ಬಿಟ್ಟು ಮಾಡ್ಬೋದು, ಎಷ್ಟು ಗಂಟೆಗಳ ಕಾಲ ಇಟ್ಬಿಟ್ಟು ನಾವು ತಿನ್ಬೋದು. ರಾಜಸ್ಥಾನದಿಂದ ಅದು ಬೆಂಗಳೂರಿಗೆ ಬರುತ್ತೆ ಅಂದ್ರೆ ಎಷ್ಟು ಸಮಯ ಬೇಕು? ಅದು ಈ ಪರಿಸ್ಥಿತಿಯಲ್ಲಿ ದುರ್ನಾತ ಬರ್ತಾ ಇದೆ ಇಡೀ ಏರಿಯಾ. ಇಲ್ಲಿ ಈ ತರ ಮಾಂಸವನ್ನು ಇಟ್ಟಿದ್ದಾರೆ. ಬಾಕ್ಸ್ ತೆಗೆದು ನೋಡಿದ್ರೆ ಅದ್ರೊಳಗಡೆ ನಾಯಿ ಸಿಗುತ್ತೆ, ನರಿ ಸಿಗುತ್ತೆ, ಇನ್ನೊಂದು ಸಿಗುತ್ತೆ ಅಂದ್ರೆ ಏನ್ರಿ ಅರ್ಥ? ಹಾಗಾದ್ರೆ ನಮ್ ಜನ ಏನ್ ತಿನ್ಬೇಕು? ನಮ್ ಜನ ಏನ್ ತಿನ್ಬೇಕು? ಅಮಾಯಕರು ಪಾಪ ಮನೇಲಿ ಕುತ್ಕೊಂಡು ಸಂಡೆನೋ ಮಂಡೆನೋ ಹೋಗಿ ತಂದ್ಬಿಟ್ಟು ತಿಂದ್ರೆ ಅದನ್ನ ನಾಯಿ ತಿನ್ಸ್ತಾರೆ. ನೀವು ಸ್ವಲ್ಪ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ತಮ್ಮ ಹೆಸರು ಪ್ರವೀಣ್ ಅಂತ. ಶ್ವೇತಾ ನನ್ನ ಜೊತೆಗೆ ಅಂದ್ರೆ ಈ ರಾಷ್ಟ್ರ ಬರ್ತಾ ಇದೆ ಅಂತ ಹೇಳಿ ಒಂದಷ್ಟು ಜನ ದೂರ್ ಕೊಟ್ಟಿರೋರು ಇದ್ದಾರೆ. ಅವ್ರನ್ನು ಸ್ಮೆಲ್ ಬರ್ತಾ ಇದೆ. ಅದು ಸಿಕ್ಕಾಪಟ್ಟೆ. ನಿಮ್ಗೆ ಯಾವಾಗ ಈ ವಿಚಾರ ಗೊತ್ತಾಯ್ತು? ಏನಂತ ಕೂಡ ಮೇಂಟೈನ್ ಆಗಿಲ್ಲ. ಅದು ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ನೋಡಿ, ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ಅದ್ರ ಬಾಲ ನೋಡಿ, ಅದ್ರ ಬಾಲ ನೋಡಿ. ಮರ್ಯಾದೆ ಕೊಟ್ಟು ಮಾತಾಡಲ್ಲ. ಏನದು ಅವಾಜ್ ಹಾಕ್ಬಿಡ ನೀನು. ರಾಜಸ್ಥಾನ ಬಾಲ ಇದು ಟಿವಿ ಚಾನಲ್ ಕೂತ್ಕೊಂಡು ಟೇಬಲ್ ಬಿಡ್ದಂಗ ಅನ್ಕೊಂಡ್ಬಿಟ್ಟ ಅಣ್ಣ. ರಾಜಸ್ಥಾನ ಬಾಲ ಫ್ರೆಶ್ ಇದೆ. 5 ಡಿಗ್ರಿ ಒಳಗಡೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರೆ ಇದನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಎಲ್ಲಿ ಮೇಂಟೈನ್ ಆಗಿದೆ ತೋರಿಸಿ ಸರ್. ಎಲ್ಲಿ ಡಿಗ್ರಿ ಮೇಂಟೈನ್ ಆಗಿದೆ ಸರ್? ಎಷ್ಟು ಜನ ನೀನ್ ಮಾಂಸ ತಿನ್ನಲ್ಲ, ನಿನಗೆ ಅರ್ಥ ಆಗಲ್ಲ. ನಾನ್ ತಿಂತೀನಿ, ನನ್ಗೆ ಅರ್ಥ ಆಗುತ್ತೆ ಹೇಳಲ್ಲ. ನಾನ್ ತಿಂತೀನಿ, ನನಗೆ ಅರ್ಥ ಆಗುತ್ತೆ ಹೇಳು. ನಾವು ತಿಂತೀವಿ. ನಾವು ತಿಂತೀವಿ, ತಿನ್ನಾರ ಬಂದಿರೋದು ಹೇಳಲ್ಲ. ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಒಬ್ಬರೇ ತಿನ್ನಲ್ಲ ಅವನು. ಮಾಂಸನೇ ತಿನ್ನಲ್ಲ ಮನುಷ್ಯ ಅವನು. ರಾಜಸ್ಥಾನದಿಂದ ಬರಕ್ಕೆ ಎಷ್ಟೊತ್ತು ಬೇಕು ಹೇಳು? ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಸರ್, ರೈಲ್ವೆ ತರಬೇಕಾದ್ರೆ ಇದನ್ನ ಕುರಿ ಮಾಂಸ ಅಂತ ಹೇಳಿ ತರದೇ ಇಲ್ಲ. ಸಂಪಾದನೆ ಮಾಡಿ ಜೀವನ ಅಬ್ದುಲ್ ರಜಾಕ್ ಇಲ್ಲಿ ಕೇಳಿಲ್ಲ. ಅಬ್ದುಲ್ ರಜಾಕ್ ಕೋಟ್ಯಾಂತರ ರೂಪಾಯಿ ಹಾಕಿದ್ದೀನಿ. ಅಲ್ಲ, ಅಬ್ದುಲ್ ರಜಾಕ್ ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ನಿಂತರ ಬಿಸ್ನೆಸ್ ಮ್ಯಾನ್ IT ಕಟ್ತಾ ಇದ್ದೀನಿ. ತಲೆ ಕುರಿ ಇದು. ಗೂಗಲ್ ಪೇ ತಲೆ ಕುರಿದು. ಅಬ್ದುಲ್ ರಜಾಕ್ ಇಲ್ಲಿ ಕೇಳಿಲ್ಲ. ಅಬ್ದುಲ್ ರಜಾಕ್ ಇಲ್ಲಿ ಕೇಳು. ತಲೆ ಅಬ್ದುಲ್ ರಜಾಕ್ ರಘುರ ಒಂದು ನಿಮಿಷ. ಎಲ್ಲ ಒಂದ್ ನಿಮಿಷ ತಡ್ರಿ. ಮೊಬೈಲ್ ಡೌನ್ ಮಾಡು. ಮೊಬೈಲ್ ಡೌನ್ ಮಾಡು. ದುಡಿಮೆ ಮಾಡಿ ಕ್ಯಾಮ್ರಾ ಮೊಬೈಲ್ ಇಡ್ಸಿದ್ರಿ. ಇನ್ನ ಹಿಡ್ಕೊಂಡ್ಬಿಡಿ ಮೊಬೈಲ್. ನನ್ನ ಹಿಡ್ಕೊಂಡಿದ್ಯಾ? ಮುರಳಿ 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 ಡೈವರ್ಟ್ ಮಾಡ್ತಿದ್ದಾನೆ. ಒಳ್ಳೆಯವರೇ ಹೊಡಿಲ್ಲ ಅದನ್ನ, ಬನ್ನಿ ಈ ಕಡೆ.
ಟ್ರೈನಲ್ಲಿ ಇವಾಗ 2 ರಥ ಇವಾಗ ಬರ್ತಾ ಇದೆ, ಅದು ತರ್ತಾ ಇದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ತರ್ತಾ ಇದ್ದಾರೆ. ಸರಿ, ಇದು ಅಂತ ಬಂದು ಇಲ್ಲಿ ಈ ಕಡೆ ತಿರ್ಕೊಳ್ಳಿ ಸರ್. ನೋಡಿ ಸರ್, ಇದು ಜೈಪುರಿಂದ ಬರ್ತಾ ಇರೋ ಟ್ರೈನ್ ಸರ್. ಇದು ಜೈಪುರಿಂದ ಬಿಟ್ಟು ಇಲ್ಲಿ ಬರೋದಕ್ಕೆ 50 ಅವರ್ಸ್ 70 ಸರ್ ಬರ್ತಾ ಇದೆ. ಇಷ್ಟು ಲಾಂಗ್ ಆಗಿ ಬರ್ತಾ ಇದೆ. ಇದನ್ನ ಸ್ಲಾಟರ್ ಮಾಡಿ ಕಟ್ವಾಕ್ ಮಾಡಿ ಇದನ್ನ ಟ್ರೈನಿಗೆ ತಂದು ತುಂಬಬೇಕು ಅಂದ್ರೆ ಬಿಫೋರ್ 6 ಅವರ್ಸ್ ಫ್ಲಾಟ್ ಅಲ್ಲಿ ಇರ್ಬೇಕು, ಟ್ರೈನ್ ಸ್ಟೇಷನ್ ಅಲ್ಲಿ ಇರ್ಬೇಕು. ಅಂದ್ರೆ ಅದು ಮುಂಚೆನೆ ಇದು ಕಟ್ ಆಗ್ಬೇಕು. ಯಾವುದೇ ಲೈವ್ ಪ್ರಾಣಿಯನ್ನಾಗ್ಲಿ ಕಟ್ ಮಾಡಿ ತರೋದಾದ್ರೆ ಯಾವ ಫ್ಲಾಟ್ ಹೌಸ್ ಇಂದ ತರ್ತಾ ಇದೀವಿ, ಫ್ಲಾಟ್ ಹೌಸ್ಗೆ ಪರ್ಮಿಷನ್ ಇದೆಯಾ, ಎಲ್ಲ ಕೂಡ ಬೇಕು. ಆದ್ರೆ ಇವರು ಟ್ರೈನ್ ನಲ್ಲಿ ಫಿಶ್ ಮಾಂಸ ತಗೊಂಡ್ ಬರ್ತಾ ಇದೀವಿ ಅಂತ ಹೇಳಿ ಬೇರೆ ಮಾಂಸವನ್ನು ತೋರಿಸಿ ಇದನ್ನ ತರ್ತಿದ್ದಾರೆ. ನಮಗೆ ಫಸ್ಟ್ ಅನುಮಾನ ಬಂತು, ಯಾಕೆ ಇದನ್ನ ಹಿಂಗ್ ತರ್ತಿದ್ದಾರೆ. ಇದನ್ನ ಇಲ್ಲಿಂದ ರೆಸಲ್ ಮಾರ್ಕೆಟಿಗೆ ತಗೊಂಡೋಗಿ ಹಲಾಲ್ ಮಾಂಸ ಅಂತ ಹೇಳ್ಬಿಟ್ಟು ಈ ಮಾಂಸನ ತಗೊಂಡೋಗಿ ಪ್ರತಿ ಅಂಗಡಿಗಳಿಗೆ ಡೈಲಿ ಬರುತ್ತೆ ಸರ್. ಇದು 1-2 ಟನ್ ಅಲ್ಲ, 1-2 ಟನ್ ಅಲ್ಲ, ಕೇವಲ ಬೆಂಗಳೂರಲ್ಲ, ಮಂಡ್ಯ ಬರುತ್ತೆ. ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ರಾಜಸ್ಥಾನದಿಂದ ಈ ಮಾಂಸ ತರಿಸ್ತಾರೆ. ಇದ್ರ ಜೊತೆ ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ. ಇದನ್ನ ತೋರ್ಸಕ್ಕೆ ಕುರಿ ತಲೆ ಇಟ್ಕೊಂಡಿದ್ದಾರೆ. 5 ಪೈಸಾ ಕೊಡಲ್ಲ ಅಂತ ಹೇಳಿದೆ, ಅದಕ್ಕೆ ಚಪ್ಪರ್ ಕೆಲಸ ಮಾಡ್ತಾನೆ. ಯಾಕ ಸುಳ್ಳು ಹೇಳ್ತೀಯಲ್ಲ ಅಬ್ದುಲ್ ರಜಾಕ್? ಮಾನ ಮರ್ಯಾದೆ ಇದೆಯಾ ನಿನಗೆ? ಮಾನ ಮರ್ಯಾದೆ ಇದೆಯಾ ನಿನಗೆ? ಹೊಟ್ಟೆಗೆ ಏನ್ ತಿಂತೀಯಲ್ಲ? ಹೊಟ್ಟೆಗೆ ಏನ್ ತಿಂತಾನ ಅವನು? ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಇದರಲ್ಲಿ ಮಾತಾಡೋ ಬಸ್ಸಲ್ಲಿ ಮಕ್ಕಳ ಮೈ ಮಾರಾಟ ಮಾಡಿ ಪ್ರೂವ್ ಮಾಡಲ್ಲ. ತಾಕತ್ತಿದ್ರೆ ಪ್ರೂವ್ ಮಾಡಲ್ಲ. ಗೋಡೆ ಮೇಲೆ ಬಾಯಿ ಬಂದಾಗ ಮಾತಾಡ್ತೀಯ, ವೆಪನ್ ಇಟ್ಕೊಂಡು ಓಡಾಡ್ತೀರ ನೀವು, ಚಾಕು ದೂರ ಇಟ್ಕೊಂಡು ಓಡಾಡ್ತೀರ ನಾನು, ಚಾಕು ದೂರ ಇಟ್ಕೊಂಡು ಓಡಾಡ್ತೀರ. ಒಂದು ಸರ್ ಹಣವನ್ನು ನಾವು ಕಂಡುಕೊಡ್ತೀವಿ. ಅದೆಷ್ಟು ಕೋಟಿ ನಾವು ಕಟ್ತೀವಿ. ಹಣ ಓಪನ್ ಮಾಡಿ ರೆಸಲ್ ಮಾರ್ಕೆಟ್ಗೆ ದುಡ್ಡು ನಾವು ಕಂಡುಕೊಡ್ತೀವಿ. ಪ್ರತಿ ಬಾಕ್ಸ್ ಓಪನ್ ಮಾಡೋ ಅಬ್ದುಲ್ ರಜಾಕ್, ಪ್ರತಿ ಬಾಕ್ಸ್ ತುಂಬ ಕಡೆ ಜವಾಬ್ದಾರಿ ನಮ್ದು ಗುರು, ತುಂಬ ಕಡೆ ಜವಾಬ್ದಾರಿ ನಮ್ದು. ನಿಮ್ ಲಾಸ್ ಆದ್ರೂ ಪರವಾಗಿಲ್ಲ, ನಾವು ಮನೆ ಮಿಕ್ಸಿಂಗ್ ಕುರಿದಿಷ್ಟು ಮಾಲ ಬರುತ್ತಾ? ಆಯ್ತು. ಹೊಟ್ಟೆಗೆ ಏನ್ ತಿಂತೀಯ ನೀನು ಅಬ್ದುಲ್ ರಜಾಕ್? ಇವ್ರು ಹೇಳೋದು ನಿಜನೇ ಆಗ್ಲಿ. ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ 3 ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ನಾನು ಹೇಳ್ತಾ ಇರೋದು. ಇದು ಕುರಿ ಮಾಂಸನೇ ಆಗ್ಲಿ, ಯಾವುದೇ ಮಾಂಸ ಆಗ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ 80 ಅವರ್ ಆಗುತ್ತೆ. ಸರಿ, 3 ತಿಂಗಳಾಗುತ್ತೆ. 3 ತಿಂಗಳು 80 ಅವರ್ಸ್ ನೀವು ಮಾಡ್ತೀರಿ ಕಣ, 3 ತಿಂಗಳು ಅದನ್ನು ಮಾಡ್ತೀರಿ. ಬಂದು ಇಲ್ಲಿಂದ ಹೋಗಿ ನಾಳೆ ಬೆಳಿಗ್ಗೆ ಇದು ವಿನಿಗರ್ ಹಾಕಿ ಕ್ಲೀನ್ ಮಾಡಿ ಸರ್ವಿಸ್ ನಾವು ಜೈಪುರಿಂದ ಇಲ್ಲಿ ಬರಕ್ಕೆ ಸರ್ ಅಲ್ಲಿ ಯಾವತ್ತಾರು ಟ್ರೈನ್ ಅಲ್ಲಿ ಹೋಗಿರ್ಬೇಕು ಸರ್. ಬರೀ ಟ್ರೈನ್ ಟ್ರಾವೆಲಿಂಗ್ ಮಾತ್ರ ತಗೋಬಾರ್ದು. ಪ್ರತಿಯೊಂದು ಓಪನ್ ಮಾಡೋವರೆಗೂ ಸರ್, ಪ್ರತಿಯೊಂದು ಓಪನ್ ಮಾಡೋವರೆಗೂ ನಾವು ಬಿಡಲ್ಲ. ಎಲ್ಲಾನು ಓಪನ್ ಮಾಡ್ಲೇಬೇಕು. ಪಬ್ಲಿಕ್ ಓಪನ್ ಆಗಿರೋ ಬಾಕ್ಸ್ ತೋರ್ಸೋಣ. ಓಪನ್ ಆಗಿರೋ ಬಾಕ್ಸ್ ನೋಡಿ, ಒಬ್ಬ ರಿಜ್ವಾನ್ ಅಂತ, ಒಬ್ಬ ಶಶಿಕುಮಾರ್ ಅಂತ, ಒಬ್ಬ ಪುನೀತ್ ಕರೆಹಳ್ಳಿ ಅಂತ, ಈ 3 ಜನ ರೋಲ್ ಕಾಲ್ ಮಾಡಕ್ ನಮ್ಮ ಹತ್ರ ಬಂದ್ರು. ಆಯ್ತಾ? ರೋಲ್ ಕಾಲ್ ಇವನ್ ಯಾರು ಅಂತಾನೆ ಚಂಡ ನನ್ನ ಮಗನೇ ಓಡ್ತೀಯಲ್ಲ ಅಬ್ದುಲ್ ರಜಾಕ್, ಉತ್ತರ ಕೊಡಲೆ. ಓಡ್ತೀಯಲ್ಲ ಅಬ್ದುಲ್ ರಜಾಕ್, ಸತ್ಯ ಹೇಳಕ್ ಯೋಗ್ಯತೆ ಇಲ್ಲ ನಿನ್ಗೆ? ಉತ್ತರ ಕೊಡಲೆ, ಉತ್ತರ ಕೊಡ ಅಬ್ದುಲ್ ರಜಾಕ್. ತಾಕತ್ತಿದ್ರೆ ಉತ್ತರ ಕೊಡಕ್ ಯೋಗ್ಯತೆ ಇಲ್ಲ. ಕರೆಕ್ಟ್ ಆಗಿ FSSAI ಲೈಸೆನ್ಸ್ ಪ್ರತಿಯೊಬ್ಬರ ಹತ್ರ, ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದ್ರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದೀವಿ,
ಇದು 10 ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನ ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನ ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಮಾತಾಡು ಅಬ್ದುಲ್ ರಜಾಕ್ ಮೀಡಿಯಾದಲ್ಲಿ ಯಾಕೆ ಕೊಡ್ಬರ್ತೀಯ ಒಂದು ನಾರ್ತ್ ಟೌನ್ ಹಾಲ್ ಮುಂದೆ ಇರೋ ಒಂದು ಸ್ಲಾಟ್ ಹೌಸ್, ಕ್ಯಾಂಟ್ರಿ ರೋಡ್ ಇರೋ ಒಂದು ಸ್ಲಾಟ್ ಹೌಸ್. ಈ 2 ಸ್ಲಾಟ್ ಹೌಸ್ ಅಲ್ಲಿ 20,000 ಕಟ್ ಮಾಡ್ಕೊಂಡು 2,000 ಕುರಿಗಳನ್ನ ಮಾಡ್ತಾ ಇರ್ಬೋದು. 2,000 ಕುರಿಗಳು ಅದು ಏನಿಲ್ಲ. ತೋರಿಸ್ಬೋದಾ ಒಂದ್ಸಲಿ? ನೋಡ್ಬೋದು. ನಾವು ತುಂಬಾ ನಾವು ಏನು ಬೆಂಗಳೂರಿಗೂ ಮಟನ್ ಅನ್ನ ತಿಂತೇವೆ, ನೋಡ್ಬೋದು. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇದು ಕುರಿ ಮಾಂಸವೇ ಅಲ್ಲ ಅನ್ನೋ ರೀತಿಯಲ್ಲಿ, ಅಂದ್ರೆ ಬಾಲ ನೋಡ್ತಾ ಇರ್ಬೋದು, ಉದ್ದ ಎಷ್ಟು ಸರ್ ನಿಮ್ಗೆ ಅನ್ನಿಸ್ತಿದ್ಯಾ ಇದು ಪಕ್ಕಾ ಕುರಿ ಮಾಂಸ ಅಂತ ಹೇಳಿ? ಸರ್ ನಾವು ಅದು ಕುರಿನಾರು ಸರ್, ಅದು ಕುರಿನೋ ಇದು ಅನ್ನೋದು ಲ್ಯಾಬಲ್ ಚೆಕ್ ಮಾಡಬೇಕು. ಯಾವುದೋ ಒಂದು ಬಾಕ್ಸ್ ತಗೊಂಡೋಗಲ್ಲ, ಎಂಟೈರ್ ತಗೊಂಡೋಗಿ ಚೆಕ್ ಮಾಡಬೇಕು. ಮತ್ತೆ ಇದು ತಿನ್ನೋಕೆ ಯೋಗ್ಯ ಇದೆಯಾ, ಇದನ್ನ ತಗೋಬರ್ತಾ ಇರೋದು ಕರೆಕ್ಟಾ, ಇದು ಲೀಗಲ್ಲ ಇಲ್ಲಿಗಲ್ಲ, ಸ್ಮಗ್ಲಿಂಗ ಕರೆಕ್ಟಾ, ಕರೆಕ್ಟಾಗಿ ಚೆಕ್ ಮಾಡಬೇಕು ಸರ್. ಇಲ್ಲಿಗಲ್ ಬಿಸ್ನೆಸ್ ಕುರಿ ಯಾಕೆ ಕರ್ನಾಟಕಕ್ಕೆ ಬರಬೇಕು? ಇಲ್ಲಿ ಮಟನ್ ಸಿಗಲ್ವಾ? ಇಲ್ಲೇ ನಮ್ಮ ಎಮ್ಮೆ ಮೈದಾನ ಅಂತ ಇದೆಯಲ್ಲ ಸರ್, ಚಾಮರಾಜಪೇಟೆ ಮೈದಾನದಲ್ಲಿ ದಿನ ಬೆಳಿಗ್ಗೆ ಕುರಿ ಇಡ್ತಾರೆ. ಯಾಕೆ ರಾಜಸ್ಥಾನದಿಂದ ಬರುತ್ತೆ? 400 ರೂಪಾಯಿಗೆ ಮಟನ್ ಸಿಗೋದಕ್ಕೆ ಸಾಧ್ಯವಾ? ಇದೇ ಅಬ್ದುಲ್ ರಜಾಕ್ ಇಲ್ಲಿಗೆ ಬರೋವರೆಗೂ ನಮಗೆ ಗೊತ್ತಿಲ್ಲ ಇವಂದು ಇದು ಅಂತ. ಈತ ಎಂಪೈರ್ ಹೋಟ್ಲಿಗೆ ಕೊಡ್ತಾನೆ, ಬೇರೆ ದೊಡ್ಡ ಹೋಟ್ಲಿಗೆ ಈ ಮಾಂಸ ಕೊಡ್ತಾನೆ. ನಾನು ಎಂಪೈರ್ ಹೋಟ್ಲವರು ಇದನ್ನ ಫಸ್ಟ್ ಬಂದ್ ಮಾಡಿ. ಈ 400 ರೂಪಾಯಿಗೆ ಮಟನ್ ಹೆಂಗ್ ಬಂತು? ಅಬ್ದುಲ್ ರಜಾಕ್ ಹೇಳ್ತಾರೆ 10-12 ವರ್ಷದಿಂದ ಮಾಡ್ತಾ ಇದೀನಿ ಅಂತ. 12 ವರ್ಷದಿಂದ ತಿಳಿಸ್ತಾವ ನಾಯಿ ಮಾಂಸನ. ಕುರಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಕುರಿ ಮಾಂಸದ ವ್ಯಾಪಾರ ಮಾಡ್ತಾ ಇದ್ದಾರೆ. 400 ರೂಪಾಯಿಗೆ ಮಟನ್ ಸಿಗೋದು ನಾನು ಆಗಲ್ಲ ಕೊಡಿ, ನಾನು ಲೈಫಲ್ಲಿ ಐಡಿ ಕಾರ್ಡ್ ಮುಟ್ಟಲ್ಲ, ಕೊಟ್ಟಿಲ್ಲ. ಒಂದು ನಿಮಿಷ ಬಾಯ್ಲಿ ಈ ಮಾಂಸದಿಂದ ನಿಮ್ಮ ಜನ 20,000 ಜನ ಇದ್ದಾರೆ ವ್ಯಾಪಾರಿಗಳು. ಅವ್ರಿಗೆಲ್ಲರಿಗೆ ತೊಂದರೆ ಆಗ್ತದೆ ಈ ವ್ಯಾಪಾರ. ರಾಜಸ್ಥಾನದಿಂದ ಅಂದ್ರೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಕಿಲೋಮೀಟರ್ ದೂರ ಇರುತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟಾಗುತ್ತೆ? ಟ್ರಾನ್ಸ್ಪೋರ್ಟ್ ಚಾರ್ಜ್ ಬಂದ್ಬಿಟ್ಟು 2,000 ರೂಪಾಯಿ. 2,000 ರೂಪಾಯಿ ಒಂದು ಬಾಕ್ಸ್ ಕೊಡ್ತಾರೆ. ಒಂದು ಬಾಕ್ಸ್ಗೆ 2,000 ಅಂತಂದ್ರು ಅದೇ ರೇಟ್ ಆಯ್ತಲ್ಲ, ಆದ್ರೂ ಯಾಕೆ ಅಲ್ಲಿಂದ ತರಿಸ್ಕೊಳ್ತಾ ಇದ್ದಾರೆ ಇವರು? ಇಲ್ಲಿಂದ ತರಿಸ್ತಾರೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡ್ತಾ ಇದು ತರಿಸ್ಬೇಡಿ. ನಮ್ಮ ಕುರಿ ಜನ ಇದ್ದಾರೆ, ಕರ್ನಾಟಕದಲ್ಲಿ ಫೇಮಸ್ ಮರಿಗಳು ಇದ್ದಾರೆ ಸರ್. ಒಂದೇ ನೇರವಾದ ಪ್ರಶ್ನೆ ನಿಮಗೆ, ಬೆಂಗಳೂರಿನಲ್ಲಿ ರಾಜಸ್ಥಾನದಿಂದ ತರಿಸಿ ಇಲ್ಲಿ ಮಟನ್ ಸಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿಲ್ವಾ? ಯಾರಿಗೂ ಇಲ್ಲ. ಆ ಯಪ್ಪ ಅಬ್ದುಲ್ ರಜಾಕ್ ಇದಾರಲ್ಲ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಪರಿಸ್ಥಿತಿ ಇದೆ, ನಮ್ಮ ಹತ್ರ ಲೈಸೆನ್ಸ್ ಇದೆ ಅಂತ. ಯಾವ ಕಾನೂನಿನಲ್ಲಿ ಇನ್ನೂ ಅಧಿಕಾರಿಗೆ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ, ಅದಕ್ಕೆ ನೀವು ಆ ಕಡೆಯಿಂದ ತಗೊಂಡು ನೀವು ಮಾರಕ್ಕೆ ಲೈಸೆನ್ಸ್ ಯಾವುದು ಆ ಲೈಸೆನ್ಸ್ ಸಿಗೋದು ಯಾರಿಗಲ್ಲ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಟೋಟಲ್ ಮಾಡಿ ಆಗ್ತಾರಲ್ಲ ಅವ್ರಿಗೆ ಲೈಸೆನ್ಸ್ ಕೊಡೋದು. ಯಾವ ಲೈಸೆನ್ಸ್ ಕೊಡ್ತಾರೆ, ಯಾವ ಪರ್ಮಿಷನ್ ಕೊಡ್ತಾರಲ್ಲ ಯಾವ ಕೊಡೋಕ್ಕೆ ಚಾನ್ಸೇ ಇಲ್ಲ. BBMP ಅವ್ರು ಕೊಡಲ್ಲ, FSSC ಅವರು ಕೊಡಲ್ಲ, ಯಾರು ಇದಿಷ್ಟು ಅವ್ರು ಹೇಳ್ತಾ ಇರುವಂತ ಈ ಒಂದು ದಂಧೆ 12 ವರ್ಷ ಈ ಎಲ್ಲ ಬಾಕ್ಸಲ್ಲಿ ನೀವು ಯಾವ ಬಾಕ್ಸ್ ಮೇಲೆ ಕೈ ಇಡ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ನಾನು ತೋರಿಸ್ತೀನಿ. ಅಲ್ಲಿ ಯಾವ್ದು ಬಾಕ್ಸಸ್ ಇದೆಯೋ ನಿಮಗೆ ಯಾವ್ದು ಇಷ್ಟ ಬಂದಿದೆಯೋ ಮಾಧ್ಯಮದಲ್ಲಿ ನೀವು ಯಾವ ಬಾಕ್ಸ್ ಹೇಳ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀನಿ. ಅಕ್ರಮವಾಗಿ ಏನೋ ನಡೀತಾ ಇದೆ ನೋಡಿ.
ಅಲ್ಲೊಂದು ಬಾಕ್ಸ್ ಓಪನ್ ಮಾಡಿ ಅಂತ ಹೇಳಿದ್ರು. ಬೇಕು ಬೇಕಾದ್ರೆ ಕೆಳಗಡೆ ಬೀಳ್ತದೆ. ಆ ಮಣ್ಣು ಹಚ್ಕೊಂಡಿರೋದನ್ನ ತೆಗೆದ್ಬಿಟ್ಟು ಇದು ಕಚ್ಚಡ ಮಾಂಸ ಅಂತಾರೆ. ಆ ಥರ ತರಲೇ ಮಾಡಬಾರ್ದು. ನೀಟ್ ಅಂಡ್ ಕ್ಲೀನ್ ಮಾಧ್ಯಮದಲ್ಲಿ ಒಂದು ಬಾಕ್ಸ್ ಓಪನ್ ಮಾಡಿಸಿ ಸರ್. ಇದನ್ನ ನಾವು ಆರಾಮಾಗಿ ಅಲ್ಲ, ಇದನ್ನ ಓಪನ್ ಮಾಡಿಸಿ ಸರ್. ಬನ್ನಿ ಸರ್. hygienic ಇದೆಯಲ್ವಾ? ಬನ್ನಿ ಒಂದು ಬಾಕ್ಸ್ ನಿಮ್ಮೆಲ್ಲರ ಮುಂದೆ ಓಪನ್ ಮಾಡಿ. ಯಾವುದೂ ತಪ್ಪಿಲ್ಲ. ಇವತ್ತಿಂದಲ್ಲ, 12 ವರ್ಷಗಳಿಂದ ನಡೀತಾ ಇರೋ ಬಿಸ್ನೆಸ್ ಇದು. ಬಿಜೆಪಿ ಸರ್ಕಾರದಲ್ಲಿದ್ದಾಗ ನಮ್ಗೆ ಯಾವುದು ತೊಂದರೆನೇ ಆಗಿಲ್ಲ. ಇವತ್ತು ಬಂದ್ಬಿಟ್ಟು ಇವನು ಇಲ್ಲಿ ನಮಗೆ ಮಾತಾಡಿದ್ರೆ ನಾವು 12 ವರ್ಷದಿಂದ ನಾಯಿ ಮಾಂಸ ಮಾಡ್ತಿದ್ದೀರಾ ಓಪನ್ ಮಾಡಿ ಅಂತಂದ್ರೆ ಏನ್ರಿ? 12 ವರ್ಷದಿಂದ ತಿಂತಾ ಇದೀರಾ ನೀವು ನಾಯಿನ? ಟೆಸ್ಟ್ ಮಾಡಲಿ, ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ತೆಗೆದು ಹೇಳಿ. ತಪ್ಪಾಗಿದ್ರೆ ಅವ್ರು ಏನ್ ಶಿಕ್ಷೆ ಕೊಡ್ತಾರೋ ಸರಿ. ನನಗೆ ಸುಮ್ಮನೆ ಬಂದ್ಬಿಟ್ಟು ನೀವು ನಾಯಿ ಮಾಂಸ ತರ್ತಿದ್ದೀರಾ, ಅವರೇ ಓಪನ್ ಮಾಡಿಸೋದು ಬಾಕ್ಸ್ನ. ಎಲ್ಲ ಕುರಿಗಳದು ಇದಿದೆ, ಹೆಡ್ ಇದೆ, ಅದರಲ್ಲಿ ಏನ್ ತಪ್ಪಿದೆ? ನಾಯಿ ಮಾಂಸನ ಸುಮ್ಮನೆ ಇದೆಲ್ಲ ರೋಲ್ ಕಾಲ್ ಮಾಡಕ್ಕೆ ನಾನು ಏನ್ ಹೇಳ್ತೀನಿ, ಇವ್ರಿಗೆಲ್ಲ ಮನವಿಯನ್ನು ಮಾಡ್ತೀನಿ. ಕಷ್ಟಪಟ್ಟು ನಿಲ್ಲು ಸಂಪಾದನೆ ಮಾಡಬೇಕು. ಈ ತರ ಬಂದ್ಬಿಟ್ಟು ಹೇಡಿಗಳ ತರ ಸಟ್ಲ ಕೆಲಸ ಇದು ಮಾಡಬೇಕು. ನಾನು ತಲೆ ಹಿಡ್ತೀನಿ ಕೆಲಸ ಮಾಡಿಲ್ಲ ಜೀವನದಲ್ಲಿ. ಹೆಣ್ಣು ಮಕ್ಕಳ ಮಹಿಳೆಯರನ್ನ ವೆಪನ್ ಹಿಡ್ಕೊಂಡು ಓಡಾಡ್ತೀಯಲ್ಲ ಗುರು, ವೆಪನ್ ಹಿಡ್ಕೊಂಡು. ಇವನಿಗೆ ಹೇಳ್ತಿರೋದು ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು, ಜೀವನ ಮಾಡಬೇಕು. ಇಲ್ಲ ನಮ್ಮ ತರ ಐಟಿ ಕಟ್ಟಬೇಕು, ನಾನು ವರ್ಷ ಐಟಿ ಕಟ್ಟಬೇಕು, ಈ ತರ ಇಲ್ಲಿಗೆಲ್ಲ ಮಾಂಸ ತರೋದು ಕಷ್ಟಪಟ್ಟು ದುಡಿಯೋದೇನಯ್ಯ? ಐಟಿ ಕಟ್ಟಬೇಕು. ಇಲ್ಲಿಗೆಲ್ಲ ಮಾಂಸ ತರೋದು ಕಷ್ಟಪಟ್ಟು ದುಡ್ದಂಗ. ಒಂದೊಂದು ಬಾಕ್ಸ್ ಓಪನ್ ಮಾಡೋ ಎಲ್ಲ ಕ್ಯಾಮ್ರಾ ಮುಂದೆ ತೋರಿಸು. ಹೈಜಿನಿಕ್ ನೋಡ್ತಾರ ಅವರು. ಕಷ್ಟಪಟ್ಟು ಓಪನ್ ಮಾಡಿ ನೋಡಿ ಸರ್, ನಿಮ್ ಕಣ್ಣೆದ್ರಿಗೆನೆ ಸರ್. ಯಾವ್ದಾದ್ರು ಒಂದು ಬಾಕ್ಸ್ ಓಪನ್ ಮಾಡಿ ನೋಡಿ ಸರ್, ಕಣ್ಣೆದ್ರಿಗೆ. ನಂತರ ಅಣ್ಣ ಪುನೀತ್ ಯಾರು ತಗೊಂಡಿಲ್ಲಲ್ಲ? ಬನ್ನಿ ತೊಳಿ 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 ಯಾರು ತಗೊಂಡಿದ್ದೀರಾ? ಅಣ್ಣ ಇನ್ನೇ ಸಂದೇಶ ತಗೊಂಡ್ರ?